ರಾಜಕೀಯ ಬಿಡುತ್ತೇನೆ ಹೊರತು ರಾಜಕೀಯ ಗುರುವನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಕೆಎನ್ಆರ್ಗೆ ನಂಬಿಕೆ ದ್ರೋಹ ಮಾಡಿದ ವ್ಯಕ್ತಿಯಿಂದ ನೀತಿ ಪಾಠ ಕಲಿಯುವ ಅವಶ್ಯಕತೆ ನನಗಿಲ್ಲ ಎಂದು ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ಗೆ ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು ಟಾಂಗ್ ನೀಡಿದ್ದಾರೆ. ತಾಲೂಕಿನ ಕೋಡಿಗೇನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವ ಪಕ್ಷದಿಂದ ಬೇಕಾದರೂ ಸ್ಪರ್ಧೆ ಮಾಡಲಿ, ಅನಾವಶ್ಯಕವಾಗಿ ರಾಜಣ್ಣ ಅವರ ಮೇಲೆ ಸವಾಲ್ ಹಾಕೋದು ನಿಲ್ಲಿಸಬೇಕು. 2028ಕ್ಕೆ ಟಿಕೆಟ್ ತಂದು ಸ್ಪರ್ಧೆ ಮಾಡಲಿ, ಆಗ ನೋಡಿಕೊಳ್ಳುತ್ತೇನೆ ಎಂದರು. ಚಂದ್ರಶೇಖರ್ ಏನ್ ಮಾಡಿದ್ದೇನೆ ಎಂಬ ಮಾಹಿತಿ ನನ್ನ ಬಳಿ ಇದೆ. ಅದನ್ನ ನಾನು ಬಹಿರಂಗಪಡಿಸಿದರೆ ಅವನು ರಾಜಕಾರಣದಲ್ಲಿ ಓಡಾಡಲ್ಲ. ಇದನ್ನ ಮನವರಿಕೆ ಮಾಡಿಕೊಳ್ಳಲಿ. 2010ರಲ್ಲಿ ನನ್ನ 4 ಲಾರಿಗಳಿದ್ದವು. ಆಗ ಸರ್ಕಾರದಿಂದ ಮರಳು ಮಾರಾಟ ಮಾಡಲು ಅನುಮತಿ ನೀಡಿತ್ತು. ಕಾನೂನುಬದ್ಧವಾಗಿ ಅನುಮತಿ, ರಾಯಲ್ಟಿ ಕಟ್ಟಿ ರೈತರ ಜಮೀನಲ್ಲಿರುವ ಮರಳು ಖರೀದಿ ಮಾಡಿ ಮಾರಾಟ ಮಾಡಿದ್ದು ನಿಜ ಎಂದರು. ಇನ್ನು ರಾಜಣ್ಣನವರು ಶಾಸಕರಾದ ಮೇಲೆ ಮರಳು ವ್ಯಾಪಾರಕ್ಕೆ ಕಡಿವಾಣ ಹಾಕಿದ್ರು. ಸರ್ಕಾರದಿಂದ ಗೋಶಾಲೆಗೆ ಮೇವು ಸರಬರಾಜು ಮಾಡಲು ಟೆಂಡರ್ ಆಹ್ವಾನಿಸಿತ್ತು. ಅದನ್ನ ಟೆಂಡರ್ ಮೂಲಕ ಜಿಲ್ಲೆಯ ವಿವಿಧೆಡೆ ಸರಬರಾಜು ಮಾಡಿದ್ದೇನೆ ಹೊರತು ಯಾವುದೇ ದಂಧೆ ಮಾಡಿಲ್ಲ ಎಂದರು. ನಿನ್ನೆ ಅವರೊಂದು ನಡೆದಂತ ಒಂದು ಏನು ನಿಮ್ದು ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಅದನ್ನು ನೋಡಿದ್ದೇನೆ. ಮಾತಾಡಿರೋದು ಸುಮಾರು 1-1.5 ಗಂಟೆ ಮಾತಾಡಿರ್ಬೋದು ಅನಿಸಿದೆ. ಅದನ್ನೆಲ್ಲ ನೋಡಿದೆ ನಾನು. ಸಾಯಾಪುರ್ಗೆ ಕೊಂಡವಾಡಿ ಸೊಸೈಟಿ ಬಗ್ಗೆ ಆಗಲಿ, ಕೊಂಡವಾಡಿದು ಪೇಮೆಂಟ್ ಕೊಡ್ಸೋದಾಗ್ಲಿ, ಕೊಂಡವಾಡಿ ಡೈರಿದಾಗ್ಲಿ, ಅವರು ಇಬ್ಬರಿಗೂ ರಾಜಣ್ಣ ಅವ್ರಿಗಾಗ್ಲಿ ರಾಜೇಂದ್ರ ಅವ್ರಿಗಾಗ್ಲಿ ಅವರು ಅದ್ರದ್ದು ಏನು ಗೊತ್ತೇ ಇಲ್ಲ ಪಾಪ. ಅವ್ರಿಗೆಲ್ಲ ಅವರು ಡೈರಿಗಳು ಸೊಸೈಟಿಗಳಿಗೆಲ್ಲ ತೀರಾ ಅಂತವಕ್ಕೆಲ್ಲ ಕೈ ಹಾಕಿ ತೂಚಿ ಅನ್ಸ್ಕೊಂಬಂತ ವ್ಯಕ್ತಿಗಳಲ್ಲ. ಅವರೆಲ್ಲೋ ದೊಡ್ಡ ಲೆವೆಲ್ ಅಲ್ಲಿ ಒಂದು ದೊಡ್ಡದಾಗಿ ರಾಜಕಾರಣ ಮಾಡೋಂಥವ್ರು. ಅವ್ರನ್ನ ತಂದು ನಮ್ಮ ಕೊಂಡವಾಡಿ ಸೊಸೈಟಿಗೆ ಅವರಿಬ್ರು ಕುಮ್ಮಕ್ನಿಂದ ಇವರೆಲ್ಲ ಮಾಡ್ತಾರೆ ಅದು ಇದು ಅಂತಂದ್ರೆ ಅಲ್ಲ ರೀ. ಈಗ ಅಡ್ಮಿನಿಸ್ಟ್ರೇಟರ್ನ ಹೈಕೋರ್ಟು ಆದೇಶ ಮಾಡಿರೋದು ಎಲ್ಲರಿಗೂ ಗೊತ್ತೈತೆ, ಜಗಜ್ಜಾಹೀರಾಗೈತೆ. ಅದನ್ನ ನೀನ್ ಇನ್ನ ಸಾಧನೆ ಮಾಡ್ಕೊಂಡು ಮೊನ್ನೆನೆ ಅದ್ರ ಬಗ್ಗೆ ನಾವೊಂದು ಮಾಹಿತಿ ಕೊಟ್ಟಿದ್ದೀವಿ. ಈ ತರ ಅಡ್ಮಿನಿಸ್ಟ್ರೇಟರ್ ಹಾಕಿದ್ರೆ ನಾವು ನಾಗೇಶ್ ಬಾಬು ಅವರೇ ಹೋದ್ವಿ. DCC ಬ್ಯಾಂಕ್ ಅವನ ಕಾರ್ಯದರ್ಶಿನ ಕರೆಸಿ DCC ಬ್ಯಾಂಕ್ ಅಲ್ಲೂ ಮತ್ತೆ SBM ಅಲ್ಲೂ ಎರಡರಲ್ಲೂ ಸುಮಾರು 18 ಲಕ್ಷ ಏನೋ ಪೇಮೆಂಟ್ ಇತ್ತು ಅಂದ್ರು. ಅಷ್ಟೂನು ಎಲ್ಲ ಅವರು ಪೇಮೆಂಟ್ ಅವತ್ತೇ ಮಾಡಕ್ಕೆ ನಾವು ಒಂದು ಮಾಡಿ ಪೇಮೆಂಟ್ ಮಾಡಪ್ಪ ಅಂತ ಹೇಳಿ ಬಂದ್ವಿ ಅಡ್ಮಿನಿಸ್ಟ್ರೇಟರ್ ಹಾಕಿರೋದ್ರಿಂದ. ಅಂಥದ್ರಲ್ಲಿ ಆ ಒಂದು ಏನೇ ಅವ್ರಿಗೆ ಬೋರ್ಡ್ ಹೊರಟೋಯ್ತಲ್ಲ, ನನ್ನ ಅಧ್ಯಕ್ಷಗಿರಿ ಹೋಯ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಹತಾಶ ಮನೋಭಾವನೆಗೆ ಆ ಮನುಷ್ಯ ಈ ತರ ಎಲ್ಲ ಮಾತಾಡ್ಲಿ. ರಾಜಕಾರಣ ಇರ್ತೈತೆ, ಹೋಗ್ತೈತೆ, ಬರ್ತೈತೆ. ಆದ್ರೆ ಏನ್ ಮಾತಾಡ್ಬೇಕು ಅದ್ಮೇಲೆ ಮಾತಾಡ್ಬೇಕೆ ಬಿಟ್ರೆ ನಾವೇನ್ ಮಾತಾಡಿದೀವಿ, ಅವರು ಅಡ್ಮಿನಿಸ್ಟ್ರೇಟರ್ ಬಗ್ಗೆ, ಅವ್ರು ಹೈಕೋರ್ಟ್ ಆದೇಶ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ ಬಿಟ್ರೆ ಅದನ್ನ ನಾವು ಸ್ವಯಾರ್ಜಿತದ್ದು ಏನು ಮಾತಾಡ್ತಾನೆ ಏನ್ ಮಾಡೋಣ ಅಂತ ನಾವೇನು ಕೇಳಕ್ ಹೋಗಲ್ಲ. ಹಿಂದೆನೂ ಕೂಡ ಅಷ್ಟೇ ನಾನು ಪ್ರಸ್ತಾಪ ಮಾಡಿದಾಗ ಅವ್ನು ಮಾತಾಡಿರೋದಕ್ಕೆ ಮಾತಾಡಿದ್ದೀನಿ ಬಿಟ್ರೆ ಬೇರೆ ನಾವೇನು ಮಾತಾಡಿಲ್ಲ. ಈಗ ಮರಳು ದಂಧೆ ಮಾಡ್ತಾ ಇದ್ರು ಅಂತ ಬಿಟ್ಟು ಹೌದು. 2010-2012 ಹಿಂದ್ಗಡೆ ನನ್ನ 4 ಲಾರಿ ಇದ್ವು. 4 ಲಾರಿ ಇಟ್ಟಿರ್ತೀವಿ. ಆಗ ಸರ್ಕಾರದಿಂದ ಮರಳು ಹೊಡೆಯಕ್ಕೆ ಪರ್ಮಿಷನ್ ಇರ್ತೈತೆ, ಇನ್ಶೂರೆನ್ಸ್ ಇರ್ತೈತೆ, DL ಇರ್ತವೆ, ಸರ್ಕಾರದ ಆದೇಶ ಇರ್ತೈತೆ. ಮರಳು ಹೊಡಿತೀವಿ. ನಮ್ಮ KN ರಾಜಣ್ಣವರು ಗೆದ್ದಾಗ ಏನ್ ಮಾಡ್ತಾರೆ, ಮರಳು ದಂಧೆಗೆ ಕಡಿವಾಣ ಹಾಕ್ತಾರೆ. ಏನು ಮರಳು ಹೊಡಿಬಾರ್ದು ಅಂತ ಹೇಳಿ ಅವರು ಕಡಿವಾಣ ಹಾಕ್ತಾರೆ. ಆಗ ನಾವೇನ್ ಮಾಡ್ತೀವಿ, ಲಾರಿಗಳನ್ನೆಲ್ಲ ಮಾರ್ಬಿಟ್ಟು ನಾವು ಯಾವತ್ತೂ ನಾವನ್ನ ದಂಧೆ ಮಾಡಿ ಜೈಮಂಗ್ಲಿ ತೊರೆಗಳಾಗಿ ತುಂಬಿರೋದಾಗ್ಲಿ ಅವೆಲ್ಲ ಮಾಡಿಲ್ಲ. ನಾವು ಎಕರೆಗಟ್ಲೆ ರೈತರ ಹತ್ರ ದುಡ್ಡು ಕೊಟ್ಟು ಕೊಂಡ್ಕಂತಿದ್ವಿ, ನಾವು ಮಾಡಿದೀವಿ. ಮೇವು ಏನಿವತ್ತು ಸರ್ಕಾರದಿಂದ ಗೋಶಾಲೆಗೆ ಅಂತ ಆದೇಶ ಮಾಡಿದ್ವಿ ಮೇವು ಹೊಡಿಯಕ್ಕೆ. ಅದನ್ನ ನಾವು ಟೆಂಡರ್ ತಗೊಂಡು ಅರಸೀಕೆರೆಯಲ್ಲಿ ಹೊಡೆದ್ವಿ, ಗುಬ್ಬಿಲ್ ಹೊಡೆದ್ವಿ, ಮತ್ತೆ ಮಧುಗಿರಿಗೆ ಹೊಡೆದ್ವಿ, ಕೊರಟಗೆರೆಗೆ ಹೊಡೆದಿದ್ದೀನಿ. ಅಷ್ಟು ಬಿಟ್ರೆ ನಮ್ಮ ಲಾರಿ ಇದ್ದು, ಹಂಗಾಗಿ ನಾವು ಟೆಂಡರ್ ತಗೊಂಡು ಮೇವು ಹೊಡೆದಿದ್ವಿ. ನಾವ್ ಯಾವ್ದೇ ಇವ್ರು ಮಾಡ್ದಂಗೆ ಇವ್ರವು ಇನ್ನು ನಿಜವಾಗ್ಲೂ ಕೂಡ ಹೇಳ್ತೀನಿ, ಇವ್ರು ಮಾಡಿರೋವು ನನ್ನ ಹತ್ರ ಇನ್ನ 4 ಇದಾವೆ. ಅವನ್ನೇನಾದ್ರೂ ಬಿಟ್ರೆ ಕೊಂಡವಾಡಿ ಚಂದ್ರಶೇಖರ್ ರಾಜಕಾರಣದಾಗ ಓಡಾಡಕ್ ಆಗಲ್ಲ. ಇದು ಅವನು ಮನವರಿಕೆ ಮಾಡ್ಕೋಬೇಕು. ಅವನು ಏಕವಚನ ಮಾತಾಡ್ತಾನೆ, ಅದೇನೋ ಅದಿಲ್ಲ ಇದಿಲ್ಲ ಸಂಸ್ಕೃತಿ ಇಲ್ಲ ಅಂತ ಹೇಳ್ತಾನೆ. ಇವನ್ ಸಂಸ್ಕೃತಿ ಹೇಗಿರ್ಬೇಕು, ಕರೆಕ್ಟ್ ಆಗಿ ಇವನ್ ಸಂಸ್ಕೃತಿ ಕಲ್ತ್ಕೋಬೇಕು. ಸಂಜೆ ಆದ್ರೆ ಏನ್ ಮಾತಾಡ್ತಾರೆ, ಬೆಳಿಗ್ಗೆ ಆದ್ರೆ ಏನ್ ಮಾತಾಡ್ತಾರೆ ಅಂತ ಎಲ್ಲ ಐತೆ ನನ್ನ ಹತ್ರ. 4 ಇದಾವೆ. ಬಟ್ ರಾಜಕಾರಣಕ್ಕೆ ಬೆಲೆ ಇರಲ್ಲ ಅವನ್ನ ನಾನು ಬಿಟ್ಟಿದ್ದೀನಿ ಅಂದ್ರೆ. ಅವ್ನ ಏನೇನ್ ಮಾಡ್ಯವನ ಅನ್ನೋದು 4 ಇದಾವೆ. ಕ್ರಮೇಣ ಅವ್ರು ಹಿಂಗೆ ಮಾತಾಡಿ ಹಿಂಗೆ ಆಡಿದ್ರೆ ಆ 4 ಬಿಟ್ಬಿಡ್ತೀನಿ. 4 ಯಾವಾಗ ಬಹಿರಂಗ ಪಡಿಸ್ತೀನಿ. ಯಾವಾಗ ಇದೇ ತರ ಮಾತಾಡ್ತಾ ಇದ್ರೆ ಬಹಿರಂಗ ಪಡಿಸ್ತೀನಿ. ಇಲ್ಲ ಅವ್ನು ಹೇಳಿ, ಏನಾಯ್ತು ಬಹಿರಂಗ ಪಡಿಸು ಅಂತ ಹೇಳ್ಬಿಡ್ಲಿ. ಏನಂದ್ರೆ ರಾಜಕಾರಣ ಮಾಡೋರ್ಗೆ, ರಾಜಕೀಯ ವ್ಯಕ್ತಿಗಳಿಗೆ ಒಂದು ಜನಕ್ಕೆ ಏನಂತ ತಪ್ಪು ಅಭಿಪ್ರಾಯ ಬರ್ತೈತೆ ಅಂತ ನಾನು ಸುಮ್ಮನೆ ಇದ್ದೀನಿ. ಅವ್ನು ಮರಳು ದಂಧೆ, ನೀನ್ ಅದು ಇದು ಮೇವಿಂದು ಅವೆಲ್ಲ ಹೇಳಕ್ ಹೋಗ್ಬಾರ್ದು. ಹಿಂದೆನೆ ಹೇಳಿದ್ದೀನಿ ನಾನು.
ದಯವಿಟ್ಟು ಅವ್ನು ಇಲ್ಲಿಗೆ ಕೊನೆ ಕಾಣ್ಕೊಂಡು ನಮ್ಮ ಸಾಹೇಬ್ರ ಬಗ್ಗೆ ಆಗಲಿ, ರಾಜೇಂದ್ರ ಅವ್ರ ಬಗ್ಗೆ ಆಗಲಿ, ಅವ್ನು JDS ನಾಗನ ಕ್ಯಾಂಡಿಡೇಟ್ ಆಗಲಿ, BJP-ಗನ ಕ್ಯಾಂಡಿಡೇಟ್ ಆಗಲಿ, ಎಲ್ಲನ ಕ್ಯಾಂಡಿಡೇಟ್ ಆಗಲಿ, ಅವ್ನು ಇಂಡಿಪೆಂಡೆಂಟ್ ಆಗನ ನಿಂತ್ಕೊಂಡು ನಮ್ಗೆ ಬೇಕಿಲ್ಲ. ಅವ್ನು ಸವಾಲ್ ಹಾಕೋದು, ಅವನು ನಮ್ಮ ರಾಜಣ್ಣ ಅವ್ರ ಮೇಲೆ ನಿಂತ್ಕೊಂತೀನಿ 28ಕ್ಕೆ ನಾನು ಕ್ಯಾಂಡಿಡೇಟ್, ನಮ್ಗೆ ಅವೆಲ್ಲ ಬೇಕಿಲ್ಲ. ಅವ್ನು ಮಾಡ್ಕೊಳ್ಳಿ. ಏನೋ JDS ಹೈಕಮಾಂಡ್ ಏನೋ ಹೇಳ್ಬಿಟ್ಟವ್ರೆ ನಾವು ಅವ್ನಿಗೆ ಟಿಕೆಟ್ ಕೊಡ್ತೀವಿ ಅಂತ, ಕೊಟ್ಕೊಳ್ಳಿ, ನಮ್ಗೆ ಅದು ಬೇಕಿಲ್ಲ. ಅವತ್ತು ನೋಡ್ಕೊಂತೀವಿ 2028ಕ್ಕೆ ಅವ್ನು ಟಿಕೆಟ್ ತಂದು ನಿಂತ್ಕೊಂಡಾಗ ನೋಡ್ಕೊಂತೀವಿ ನಾವು. ಹಂಗಾಗಿ ಈ ಒಂದು ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಲ್ಲಿಗೆ ನಿಲ್ಸಿದ್ರೆ ನಾವು ಸುಮ್ಮನೆ ಆಗ್ತೀವಿ. ಆಮೇಲೆ 3 ಪಕ್ಷ ಪಲಾಯನ ಮಾಡಿದಿರ ನೀವು ಅಂತ ಹೇಳಿದ್ದಾರೆ. ಹೌದು, 3 ಪಕ್ಷದಲ್ಲಿ ಪಲಾಯನ ಈ ರಾಜ್ಯದಲ್ಲಿ ಇರೋದೇ 3 ಪಕ್ಷ. ಯಾವುದು? JDS, BJP, ಕಾಂಗ್ರೆಸ್. ಅವನು ಎಷ್ಟು ಪಕ್ಷ ಪಲಾಯನ ಮಾಡ ಅಂತ ಕೇಳಿ. ಈಗ ಇವಾಗ 2 ಪಕ್ಷದಾಗ ಅವನೇ. ಮೊದ್ಲು ಕಾಂಗ್ರೆಸ್ ಅಲ್ಲಿ ಇದ್ದ. ರಾಜಣ್ಣವ್ರ ಜೊತೆಗೆ ಎಲ್ಲ ಏನೇನ್ ಬೇಕೋ ಎಲ್ಲ ಮಾಡ್ಕೊಂಡ್ಬಿಟ್ರು. ರಾಜಣ್ಣವ್ರು ತಗೊಂಡೋಗಿ ನಮ್ಮ ರಾಜಣ್ಣವ್ರಿಗೂ ಏನಂದ್ರೆ ನಿಜವಾಗ್ಲೂ ಕೂಡ ಒಂಚೂರು ಅವ್ರಿಗೆ ಎಲ್ಲೋ ಒಂದ್ ಕಡೆ ತೀರಾ ಬೆಳೆಸ್ಬಿಡ್ತಾರೆ. ಬೆಳೆಸ್ದಾಗ ಹಿಂಗ ಆಗ್ತೈತೆ. ಅವೇ ಇವ್ರು ಏನೇನ್ ಮಾಡ್ಯವ್ರ ಏನದು. ಬಟ್ ಈಗ ತೆಗಿಯಲ್ಲ, ಮುಂದೆ ಕಾಲ ಬಂದಾಗ ತೆಗಿತೀನಿ. ಇವ್ರು ಇದೇ ತರ ನನ್ನ ಬಗ್ಗೆ ಆಗ್ಲಿ, ಸಾಹೇಬ್ರ ಬಗ್ಗೆ ಆಗ್ಲಿ ಇದೇ ತರ ಮಾತಾಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ತೆಗಿತೀನಿ.